ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಕ್ರೋಲಿಂಗ್ ವಿಡಿಯೋನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ಕ್ರೋಲಿಂಗ್ ಟೆಕ್ಸ್ಟ್ ವಿಡಿಯೋನ ನಾನು ವರ್ಟಿಕಲ್ ಆಗಿ ಸ್ಕ್ರೋಲ್ ಆಗೋವಂಥ ವಿಡಿಯೋನ ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ಅಂತ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಬಟ್ ಇವತ್ತು ನ್ಯೂಸ್ ಚಾನಲ್ಗಳಲ್ಲಿ ಲೆಫ್ಟಿಂದ ರೈಟಿಗೆ ಸ್ಕ್ರೋಲ್ ಆಗುತ್ತಲ್ಲ ಟೆಕ್ಸ್ಟು, ಆ ರೀತಿಯಾಗಿ ಯಾವ ರೀತಿಯಾಗಿ ವಿಡಿಯೋನ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೀವು ಪ್ರತಿ ವಿಡಿಯೋಗೂ ಕೂಡ ಈ ರೀತಿಯಾಗಿ ನೀವು ಮಾತಾಡೋದೆಲ್ಲ ಸ್ಕ್ರೋಲ್ ಆಗೋ ಥರ ಮಾಡಿಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಅದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಈ ಸ್ಕ್ರೋಲಿಂಗ್ ಟೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ 2 ಆ್ಯಪ್ ಬೇಕಾಗುತ್ತೆ. ಒಂದು ಪಿಕ್ಸೆಲ್ ಲ್ಯಾಬು, ಮತ್ತೊಂದು ಇನ್ಶಾರ್ಟು. ಇವೆರಡಿದ್ರೆ ಸಾಕು, ಆರಾಮಾಗಿ ಸ್ಕ್ರೋಲಿಂಗ್ ವಿಡಿಯೋನ ಮಾಡ್ಬೋದು. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಗೈಸ್, ಯಾವ ರೀತಿಯಾಗಿ ಸ್ಕ್ರೋಲಿಂಗ್ ವಿಡಿಯೋನ ರೆಡಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸ್ಕ್ರೋಲಿಂಗ್ ಟೆಕ್ಸ್ಟ್ ವಿಡಿಯೋನ ಮಾಡೋದಕ್ಕೆ ಫಸ್ಟು ನೀವು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. 3 ಡಾಟ್ಸ್ ಇದೆಯಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಥಂಬ್ನೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಥಂಬ್ನೈಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಓಕೆನಾ? ಸೊ ಯೂಟ್ಯೂಬಿಗೆ ಬೇಕಾಗೋಷ್ಟು ಸೈಜು ಇಲ್ಲಿ ರೆಡಿ ಆಗುತ್ತೆ. ನ್ಯೂ ಟೆಕ್ಸ್ಟ್ನ ಡಿಲೀಟ್ ಮಾಡೋದಕ್ಕೆ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಕೊಡಿ, ಡಿಲೀಟ್ ಆಗುತ್ತೆ. ಸೊ ಈ ಥರ ಬರುತ್ತೆ. 4th ಆಪ್ಷನ್ ಕೆಳಗಡೆ 4th ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಟೆಕ್ಸ್ಟ್ನ ಯಾವ ಕಲರ್ ಮೇಲೆ ಹಾಕಬೇಕು ಅಂದ್ಕೊಂಡಿರ್ತೀರ ಆ ಕಲರ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಬ್ಲೂನ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ನ್ಯೂಸ್ ಚಾನಲ್ಗೆ ಏನಾದರೂ ಮಾಡ್ತಾಯಿದ್ದೀರ ಅಂತಂದರೆ ರೆಡ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇವ್ ಆಪ್ಷನ್ ಇದೆಯಲ್ಲ, ಸೇವ್ ಆ್ಯಸ್ ಇಮೇಜ್ ಕೊಟ್ಬಿಟ್ಟು ಸೇವ್ ಟು ಗ್ಯಾಲರಿ ಅಂತ ಕೊಡಿ. ಇದು ಸೇವ್ ಆಗಿರುತ್ತೆ. ಪಿಕ್ಸೆಲ್ ಲ್ಯಾಬಲ್ಲಿ ಇಷ್ಟೇ ನಮಗಿರೋಂಥ ಕೆಲಸ. ನೆಕ್ಸ್ಟು ಇನ್ಶಾರ್ಟ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳೋಣ. ಇನ್ಶಾರ್ಟಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ವಿಡಿಯೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಫೋಟೋ ಇದ್ದರೆ ಫೋಟೋನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಫೋಟೋ ಅಥವಾ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿಯಾಗಿ ಇನ್ಶಾರ್ಟಲ್ಲಿ ನೀವು ಸೆಲೆಕ್ಟ್ ಮಾಡಿರೋವಂಥ ಫೋಟೋ ಅಥವಾ ವಿಡಿಯೋ ಬರುತ್ತೆ. ನೆಕ್ಸ್ಟು ಈ ಥರ ನೋಡಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಈಗ PIP ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. PIP ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಮತ್ತೆ ನಿಮ್ಮ ಗ್ಯಾಲರಿಗೆ ಸಜೆಸ್ಟ್ ಆಗುತ್ತೆ. ನೀವು ಇವಾಗ ಸೇವ್ ಮಾಡ್ಕೊಂಡ್ರಲ್ವ ಕಲರು, ಆ ಕಲರನ್ನ ಇಲ್ಲಿ ತಗೊಳ್ಳಿ. ಆ ಪೇಜ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೈಜಿಗೆ ಕರೆಕ್ಟಾಗಿ. ಸೊ 16:9 ರೇಷಿಯೋದಲ್ಲೇ ಇದನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಝೂಮ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಇವಾಗ ಕೆಳಗಡೆ ಇದನ್ನು ಅಡ್ಜಸ್ಟ್ ಮಾಡ್ಕೊತೀನಿ. ಟೆಕ್ಸ್ಟು ಎಷ್ಟರಲ್ಲಿ ಬರಬೇಕೋ ಅಷ್ಟು ಮಾತ್ರ ಅಡ್ಜಸ್ಟ್ ಮಾಡ್ಕೊತೀನಿ. ಅಡ್ಜಸ್ಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಈಗ ನಾನು ಈ ಸೈಜಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ನಾವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನೋಡಿ, ಅದು ವೈಟ್ ಮಾರ್ಕಲ್ಲಿ ಬಂದಿದೆಯಲ್ಲ, ಅದನ್ನು ಡ್ರ್ಯಾಗ್ ಮಾಡ್ಕೊತಾ ಹೋಗಿ ನಿಮಗೆ ಎಷ್ಟರವರೆಗೂ ಬೇಕು, ಫುಲ್ ವೀಡಿಯೋ ಬೇಕು ಅಂತಂದರೆ ಫುಲ್ ವೀಡಿಯೋ ಏನಿದೆ ಅಷ್ಟನ್ನು ಕೂಡ ಡ್ರ್ಯಾಗ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಓಕೆನಾ? ಸೊ ಈ ಥರ ನೀವು ಬ್ಯಾಕ್ಗ್ರೌಂಡ್ ಕಲರ್ನ ಸೆಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈಗ ನೀವು ಏನು ಇಲ್ಲಿ ಸ್ಕ್ರೋಲ್ ಆಗಬೇಕೋ ಅದನ್ನು ಟೆಕ್ಸ್ಟ್ನ ಟೈಪ್ ಮಾಡಬೇಕಾಗುತ್ತೆ. ನಾನಿವಾಗ ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತೀನಿ. ಓಕೆನಾ? ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ ಅಂತ. ನೀವು ಯಾವುದಾದ್ರೂ ಈಗ ಬ್ರೇಕಿಂಗ್ ನ್ಯೂಸ್ ಥರ ಏನಾದರೂ ಇದ್ದರೆ ಅದನ್ನು ಟೈಪ್ ಮಾಡಿಬಿಟ್ಟು ಸ್ಕ್ರೋಲ್ ಮಾಡ್ಕೊತಾ ಹೋಗ್ಬೋದು. ಓಕೆನಾ? ಈ ರೀತಿಯಾಗಿ ಟೈಪ್ ಮಾಡ್ಕೊಂಡಿದ್ದೀನಿ. ಈಗ ನೀವೇನಾದರೂ ಕಲರ್ನ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೊಳ್ಬೋದು. ಸೊ ನಾನಿವಾಗ ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೀನಿ. ಬೇಕಿದ್ದರೆ ಯಾವ ಕಲರ್ ಬೇಕಿದ್ರೂ ಇಲ್ಲಿ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ನಿಮಗೆ ಬಾರ್ಡರ್ ಬೇಕು ಅಂತಂದರೆ ಬಾರ್ಡರ್ನ ಕೂಡ ಕೊಡ್ಬೋದು. ನೋಡಿ, ಇಲ್ಲಿ ನಾನು ಬ್ಲ್ಯಾಕ್ ಬಾರ್ಡರ್ನ ಕೊಟ್ಟಿದ್ದೀನಿ. ಫಸ್ಟು ಈ ಬ್ಯಾಕ್ಗ್ರೌಂಡ್ ಮೇಲೇ ಅದನ್ನು ಪ್ಲೇಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಬ್ಯಾಕ್ಗ್ರೌಂಡಿಗೂ ಕಲರಿಗೂ ಯಾವ ಥರ ಕಾಣಿಸುತ್ತೆ ಅನ್ನೋದು ಕ್ಲಾರಿಟಿ ಸಿಕ್ಬಿಡುತ್ತೆ. ನೆಕ್ಸ್ಟು ಶಾಡೋ ಬೇಕು ಅಂತಂದ್ರೂ ಕೂಡ ಇಲ್ಲಿ ಶಾಡೋನು ಕೊಡ್ಬೋದು. ನಾನು ಶಾಡೋನು ಕೂಡ ಬ್ಲ್ಯಾಕಲ್ಲೇ ಕೊಡ್ತೀನಿ. ಬೇರೆ ಕಲರಲ್ಲಿ ಕೂಡ ಕೊಡ್ಬೋದು. ನೋಡಿ, ಈಗ ರೆಡ್ ಕಲರಲ್ಲಿ ಕೊಟ್ಟರೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಗ್ಲೋನು ಕೂಡ ನೀವು ಕೊಡ್ಬೋದು. ಇಲ್ಲಿ ಕೆಳಗಡೆ ಲೈನ್ ಇದೆಯಲ್ಲ, ಅದು ಡ್ರ್ಯಾಗ್ ಮಾಡ್ಕೊತಾ ಹೋದರೆ
ಅದು ಗ್ಲೋ ಕಾಣಿಸುತ್ತೆ. ಕಲರ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆಯೇ ಲೇಬಲ್ ಕೂಡ ನೀವು ಕೊಡ್ಬೋದು. ಓಕೆನಾ. ಸೊ ನಾನಿಲ್ಲಿ ಶಾಡೋನ ಬ್ಲ್ಯಾಕಿಗೆ ಇಟ್ಕೊಂಡು ಈಗ ಲೇಬಲ್ ತೋರಿಸ್ತೀನಿ ನೋಡಿ. ಈ ಥರ ಶೇಪ್ಗಳು ಬರುತ್ತೆ. ಈಗ ಒಂದು ಶೇಪ್ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಲೇಬಲ್ ಸೆಲೆಕ್ಟ್ ಆಗಿದೆ. ಈ ರೀತಿಯಾಗಿ ನೀವು ಟೈಪ್ ಮಾಡಿರೋವಂಥ ಟೆಕ್ಸ್ಟಿಗೆ ಆಲ್ಟರ್ ಮಾಡ್ಕೊಬೋದು ಅಥವಾ ಏನಾದರೂ ಡೆಕೋರ್ ಮಾಡ್ಕೊಳ್ಬೋದು. ಓಕೆನಾ. ಸೊ ಈಗ ಈ ಟೆಕ್ಸ್ಟ್ನ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಸೇಮ್ ಬ್ಯಾಕ್ಗ್ರೌಂಡ್ನ ಯಾವ ರೀತಿ ಡ್ರ್ಯಾಗ್ ಮಾಡಿದ್ರೆ ಅದೇ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆನಾ. ಈ ಥರ ಎಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಈಗ ಯಾವ ರೀತಿ ಕೀ ಫ್ರೇಮ್ನ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಸ್ಟಾರ್ಟಿಂಗಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಆ ಲೈನ್ ಇದೆಯಲ್ಲ ಸ್ಟಾರ್ಟಿಂಗಲ್ಲಿ ಪ್ಲೇಸ್ ಮಾಡ್ಕೊಂಬಿಡಿ. ಪ್ಲೇಸ್ ಮಾಡಿಕೊಂಡು ಆ ಟೆಕ್ಸ್ಟ್ನ ಎಲ್ಲಿಂದ ಸ್ಕ್ರೋಲ್ ಆಗಬೇಕು ಅಲ್ಲಿಗೆ ಅದನ್ನು ಹೇಳ್ಕೊಂಡು ಹೋಗಿ. ಓಕೆನಾ. ಈ ರೀತಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನಾವೊಂದು ಕಾಣಿಸೋ ಥರ. ನೆಕ್ಸ್ಟು ಇಲ್ಲಿಗೆ ನೀವು ಫಸ್ಟು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿಗೆ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಟೆಕ್ಸ್ಟ್ ಏನಿದೆ ಅದನ್ನು ಸ್ಲೋವಾಗಿ ಯಾವ ಸ್ಪೀಡಲ್ಲಿ ನಿಮಗೆ ಸ್ಕ್ರೋಲ್ ಆಗಬೇಕು ಅದೇ ಸ್ಪೀಡಲ್ಲಿ ಸ್ಕ್ರೋಲ್ ಮಾಡ್ಕೊತಾ ಹೋಗಿ. ಓಕೆನಾ. ಲೆಫ್ಟಿಂದ ರೈಟಿಗೆ ಸ್ಕ್ರೋಲ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಸೊ ಈ ರೀತಿಯಾಗಿ ಸ್ಕ್ರೋಲ್ ಮಾಡಿ ಟೆಕ್ಸ್ಟು ಮುಗಿಯೋವರೆಗೂ ಕೂಡ ಇದೇ ರೀತಿಯಾಗಿ ಸ್ಲೋವಾಗಿ ಟೆಕ್ಸ್ಟ್ನ ಸ್ಕ್ರೋಲ್ ಮಾಡ್ತಾ ಹೋಗಬೇಕಾಗುತ್ತೆ. ಫಸ್ಟು ನೀವು ಸ್ಟಾರ್ಟಿಂಗ್ ಪ್ಲೇಸಲ್ಲಿ ಟೆಕ್ಸ್ಟ್ನ ಇಟ್ಬಿಟ್ಟೇ ಕೀ ಫ್ರೇಮ್ನ ಆ್ಯಡ್ ಮಾಡಬೇಕಾಗುತ್ತೆ. ಮೊದಲಿಗೆ ಕೀ ಫ್ರೇಮ್ ಆ್ಯಡ್ ಮಾಡಿಬಿಟ್ಟು ಸ್ಕ್ರೋಲ್ ಮಾಡಿದ್ರೆ ಅದು ವರ್ಕ್ ಆಗೋಲ್ಲ. ನಾನು ಇದರಲ್ಲಿ ಯಾವ ರೀತಿಯಾಗಿ ತೋರಿಸಿದ್ದೀನಿ ಅದೇ ರೀತಿಯಾಗಿ ಸ್ಕ್ರೋಲ್ ಮಾಡಬೇಕು. ಓಕೆನಾ. ಸೊ ಈಗ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈಗ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಆ ಲೈನ್ನ ಎಡ್ಜಿಗೆ ತೊಗೊಂಡೋಗ್ತೀನಿ. ಓಕೆನಾ. ನಾನು ಎಲ್ಲಿವರೆಗೂ ಡ್ರ್ಯಾಗ್ ಮಾಡಿದ್ದೆ ಆ ಎಡ್ಜಿಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಟ್ರಯಾಂಗಲ್ ಇದ್ಬಿಟ್ಟು ಪ್ಲಸ್ ಇದೆಯಲ್ಲ ಅದೇ ಕೀ ಫ್ರೇಮು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಈಗ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗಿಗೆ ಬಂದುಬಿಟ್ಟು ಆ ಟೆಕ್ಸ್ಟ್ನು ಕೂಡ ಅದೇ ರೀತಿಯಾಗಿ ಕೂರಿಸ್ಬೇಕಾಗತ್ತೆ ನಾವು. ಈಗ ತೋರಿಸ್ತೀನಿ. ಪ್ಲೇ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಸ್ಕ್ರೋಲ್ ಆಗುತ್ತೆ ಅಂತ. ಸೊ ಈಗ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಿಧಾನವಾಗಿ ಸ್ಕ್ರೋಲ್ ಆಗುತ್ತೆ. ನಿಮ್ಮದಿಗೆ ಸ್ಪೀಡು ಜಾಸ್ತಿ ಬೇಕು ಅಂತ ಅಂದರೆ ಸ್ಪೀಡಾಗಿ ನೀವು ಸ್ಕ್ರೋಲ್ ಮಾಡಿದ್ರೆ ಅದು ಸ್ಪೀಡಾಗಿಯೇ ಸ್ಕ್ರೋಲ್ ಆಗುತ್ತೆ. ಅದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಸ್ಪೀಡಲ್ಲಿ ಬೇಕು ಅಂತೆಲ್ಲ. ಸೊ ಇಷ್ಟೇ, ತುಂಬ ಸಿಂಪಲ್ಲಾಗಿ ಸ್ಕ್ರೋಲಿಂಗ್ ವಿಡಿಯೋನ ಮಾಡ್ಬೋದು. ಇದು ನ್ಯೂಸ್ ಚಾನಲ್ ಮಾಡೋ ಅಂಥವ್ರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈ ರೀತಿಯಾಗಿ ಕೆಳಗಡೆ ಸ್ಕ್ರೋಲ್ ಆಗೋ ಥರ ನೀವು ಮಾಡ್ಕೊಳ್ಬೋದು. ಮಾಮೂಲಿ ವೀಡಿಯೋಸ್ಗೂ ಕೂಡ ನೀವು ಮಾತಾಡೋದೆಲ್ಲ ಸ್ಕ್ರೋಲ್ ಆಗೋ ರೀತಿಯಾಗಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀವು ಇನ್ಶಾಟಲ್ಲಿರುವಂಥ ವಾಟರ್ ಮಾರ್ಕ್ನ ರಿಮೂವ್ ಮಾಡಬೇಕು ಅಂತ ಅಂದರೆ ಇನ್ಶಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫ್ರೀ ರಿಮೂವ್ ಅಂತ ಬರುತ್ತೆ. ಫ್ರೀ ರಿಮೂವ್ ಮೇಲೆ ಕ್ಲಿಕ್ ಮಾಡಿ. ಆಗ ವಾಟರ್ ಮಾರ್ಕು ಫ್ರೀಯಾಗಿ ರಿಮೂವ್ ಆಗುತ್ತೆ. ಸೊ ವಿಡಿಯೋ ತುಂಬ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಷ್ಟು ರೆಡಿ ಆದಮೇಲೆ ನೀವು ವಾಲ್ಯೂಮ್ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಎಕ್ಸ್ಪೋರ್ಟ್ ಆಪ್ಷನ್ ಇದೆಯಲ್ಲ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಈಗ ನೋಡಿ ಕನ್ವರ್ಟ್ ಆಗ್ತಾಯಿದೆ. ಸೊ ನಾನು ಕೊಡ್ತೀನಿ ಇಲ್ಲಿ, ನಾನು ಕ್ಯಾನ್ಸಲ್ ಕೊಡ್ತೀನಿ. ಯಾಕೆಂತಂದರೆ ನನಗಿದು ವಿಡಿಯೋ ಕನ್ವರ್ಟ್ ಆಗೋದು ಬೇಕಾಗಿಲ್ಲ. ನೀವು ಈ ರೀತಿಯಾಗಿ ಸೇವ್ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಗಾಯ್ಸ್.